ನಾವು ಕೆಲವು ಕೆಲಸಗಳನ್ನು ಡೈಲಿ ಮಾಡ್ತೀವಿ, ಕೆಲವು ಕೆಲಸಗಳನ್ನು ಕೆಲವೊಮ್ಮೆ ಮಾತ್ರ ಮಾಡ್ತೀವಿ. ನಾವು ಎಷ್ಟು ಬಾರಿ ಊಟ ಮಾಡ್ತೀವಿ, ಎಷ್ಟು ಬಾರಿ ಸ್ಕೂಲ್ಗೆ ಹೋಗ್ತೀವಿ ಅನ್ನೋದನ್ನು ಹೇಳೋಕೆ ಅಡ್ವರ್ಬ್ ಆಫ್ ಫ್ರೀಕ್ವೆನ್ಸಿ ಯೂಸ್ ಮಾಡ್ತೀವಿ. ಆಲ್ರೆಡಿ ನಾನು ಅಡ್ವರ್ಬ್ ಆಫ್ ಮ್ಯಾನರ್, ಅಡ್ವರ್ಬ್ ಆಫ್ ಟೈಮ್, ಅಡ್ವರ್ಬ್ ಆಫ್ ಪ್ಲೇಸ್ ಕವರ್ ಮಾಡಿದ್ದೀನಿ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದೆ, ನೋಡಿಲ್ಲ ಅಂದರೆ ನೋಡಿ. ಅಡ್ವರ್ಬ್ ಆಫ್ ಫ್ರೀಕ್ವೆನ್ಸಿ ಅಂದರೆ ಒಂದು ಕೆಲಸ ಎಷ್ಟು ಬಾರಿ ನಡೆಯುತ್ತದೆ ಅಂತ ತಿಳಿಸುವ ಪದ. Adverb of frequency is a word that tells us how often an action happens. Placement rule ನೋಡಿ. Structure: subject, frequency word, verb, object. Example: I always drink milk. Subject I, frequency word always, verb drink, object milk. She usually wakes up early. They often play cricket. We rarely eat outside. ನೆಕ್ಸ್ಟ್ ಫ್ರೀಕ್ವೆನ್ಸಿ ವರ್ಡ್ ಮೇಲೆ ಫೋಕಸ್ ಮಾಡಬೇಕು ಅಂದರೆ ಫಸ್ಟ್ ಯೂಸ್ ಮಾಡಬೇಕು. ಇಮ್ಯಾಜಿನ್ ಮಾಡಿ, ನಿಮ್ಮ ಫ್ರೆಂಡ್ ಯಾವಾಗಲೂ ಕ್ಲಾಸ್ಗೆ ಲೇಟಾಗಿ ಬರ್ತಾನೆ. ನಾರ್ಮಲ್ ಹೇಳ್ತೀವಿ ಹಿ ಯೂಸ್ವಲಿ ಕಮ್ಸ್ ಲೇಟ್, ಬಟ್ ಅವನು ಆಲ್ಮೋಸ್ಟ್ ಪ್ರತಿದಿನ ಲೇಟಾಗಿ ಬರ್ತಿದ್ದಾನೆ ಅಂದರೆ ಎಕ್ಸ್ಟ್ರಾ ಫೋಕಸ್ ಕೊಡಬೇಕು. ಯೂಸ್ವಲಿ ಹಿ ಕಮ್ಸ್ ಲೇಟ್, ಇಲ್ಲಿ ಯೂಸ್ವಲಿ ಅನ್ನೋದು ಹೆಚ್ಚು ಇಂಪಾರ್ಟೆನ್ಸ್ ಕೊಟ್ಟಿದೆ. ಆಫನ್ ದೇ ಪ್ಲೇ ಕ್ರಿಕೆಟ್, ರೇರ್ಲಿ ವಿ ಈಟ್ ಜಂಕ್ ಫುಡ್, ಆಲ್ವೇಸ್ ಶಿ ಸ್ಪೀಕ್ಸ್ ಪೊಲೈಟ್ಲಿ. ನೆಕ್ಸ್ಟ್ ಫ್ರೀಕ್ವೆನ್ಸಿ ವರ್ಡ್ ಲಾಸ್ಟ್ ಯಾವಾಗ ಯೂಸ್ ಮಾಡ್ತೀವಿ? ನಿಮ್ಮ ಫ್ರೆಂಡ್ ಡೈಲಿ ರೂಟೀನ್ ಬಗ್ಗೆ ಕೇಳ್ತಾನೆ, ನೀವು ಸಿಂಪಲ್ ಆಗಿ ಆನ್ಸರ್ ಕೊಡ್ತೀರಾ, ಐ ಡ್ರಿಂಕ್ ಕಾಫಿ ಸಮ್ ಟೈಮ್ಸ್. ಇಲ್ಲಿ ಮೇನ್ ಫೋಕಸ್ ಕಾಫಿ ಡ್ರಿಂಕ್ ಮಾಡ್ತೀನಿ ಅನ್ನೋದ್ರ ಮೇಲೆ ಇದೆ. ಸಮ್ ಟೈಮ್ಸ್ ಜಸ್ಟ್ ಎಕ್ಸ್ಟ್ರಾ ಇನ್ಫಾರ್ಮೇಷನ್. ವಿ ಪ್ಲೇ ಕ್ರಿಕೆಟ್ ಆಫನ್, ಹಿ ಕಮ್ಸ್ ಲೇಟ್ ಯೂಸ್ವಲಿ, ದೇ ವಿಸಿಟ್ ಅಸ್ ರೇರ್ಲಿ, ಐ ಈಟ್ ಔಟ್ಸೈಡ್ ಸಮ್ ಟೈಮ್ಸ್. ನೆಕ್ಸ್ಟ್ ಆಫ್ಟರ್ ಬಿ ವರ್ಬ್ಸ್. ನಿಮ್ಮ ಫ್ರೆಂಡ್ ಯಾವಾಗಲೂ ಹ್ಯಾಪಿಯಾಗಿರ್ತಾನೆ, ಇಲ್ಲಿ ಹ್ಯಾಪಿ ಅನ್ನೋದು ಸ್ಟೇಟ್, ಅದಕ್ಕೆ ನಾವು ಈಸ್ ಯೂಸ್ ಮಾಡ್ತೀವಿ. ಹಿ ಈಸ್ ಆಲ್ವೇಸ್ ಹ್ಯಾಪಿ, ಇಲ್ಲಿ ಆಲ್ವೇಸ್ ಯಾಕೆ ಈಸ್ ನಂತರ ಬಂದಿದೆ ಗೊತ್ತಾ? ಯಾಕಂದರೆ ಸೆಂಟೆನ್ಸ್ನಲ್ಲಿ ಬಿ ವರ್ಬ್ ಇದ್ದಾಗ ಫ್ರೀಕ್ವೆನ್ಸಿ ವರ್ಡ್ ಬಿ ವರ್ಬ್ ನಂತರ ಬರುತ್ತೆ. ಶಿ ಈಸ್ ಯೂಸ್ವಲಿ ಬ್ಯುಸಿ, ದೇ ಆರ್ ಆಫನ್ ಲೇಟ್, ಐ ಆಮ್ ಸಮ್ಟೈಮ್ಸ್ ಟಯರ್ಡ್, ವಿ ಆರ್ ಆಲ್ವೇಸ್ ರೆಡಿ. ಇನ್ನೊಂದು ಸಾರಿ ವಿಡಿಯೋ ನೋಡಿ ಮತ್ತು ಚೆನ್ನಾಗಿ ನೋಟ್ಸ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.